Greetings to you all in the mighty name of our Lord and Savior Jesus Christ. No man can serve two masters. You can't serve two masters. You cannot serve God and mammon. Very, very important. ನೀವು ದೇವರನ್ನು ಧನವನ್ನು ಒಟ್ಟೊಟ್ಟಿಗೆ ಸೇವಿಸಲಾರಿರಿ ಎಂಬುದಾಗಿ ನಾವು ನೋಡ್ತೇವೆ. ದೇರ್ ಇಸ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್. Last time I spoke to you, there is a misunderstanding. People feel that, when we choose God, we have to give up our desire for earning money or to live a good life in this world. This is not absolutely wrong. This is misunderstanding. ಇದು ಒಂದು ತಪ್ಪಾರ್ಥ ಮಾಡ್ಕೊಂಡಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಎರಡು ಧ್ವನಿಗಳನ್ನು ನಾವು ನೋಡ್ತೇವೆ. ಹಾಗೆ ಒಂದು ಮಗು ಒಂದು ವೇಳೆ ಇದು ಆಗಲಿಕ್ಕೆ ಸಾಧ್ಯವಿಲ್ಲ. ಎರಡು ತಂದೆಗಳು ಇರುವುದಾದರೆ, ಎರಡು ತಂದೆಗಳಿರ್ಲಿಕ್ಕೆ ಅಸಾಧ್ಯ ಇದ್ದರೂ ಕೂಡ ಎರಡು ತಂದೆಗಳನ್ನು ಸೇವಿಸ್ಲಿಕ್ಕೆ ಆಗೋದಿಲ್ವೋ, ಅದೇ ರೀತಿಯಲ್ಲಿ ಈ ವಾಕ್ಯದಲ್ಲಿ ಹೇಳ್ತದೆ, ಯು ಕನಾಟ್ ಸರ್ವ್ ಗಾಡ್ ಆ್ಯಂಡ್ ಮ್ಯಾಮನ್. ನೀವು ದೇವರನ್ನು ಧನವನ್ನು ಯಾವತ್ತಲೂ ಕೂಡ ಸೇವಿಸಲಾರಿರಿ ಎಂಬುದಾಗಿ ನಾವು ನೋಡ್ತೇವೆ. ವೆರಿ ಇಂಪಾರ್ಟೆಂಟ್ ಬ್ರದರ್ over here. And all those who are hearing, I urge you to just sit here with some kind of zeal to just understand, who am I here, and I'm there in this world blessed by God. And the Adam and Eve from those days till today, and so many people in the Bible, they were blessed. God proclaimed blessing. Why this scripture says you cannot serve God and mammon? ನೀವು ದೇವರನ್ನು ಧನವನ್ನು ಸೇವಿಸಲಾರಿರಿ ಎಂಬುದಾಗಿ ನಾವು ಯಾಕೆ ದೇವರ ವಾಕ್ಯ ಹೇಳ್ತದೆ? ಇಟ್ ಈಸ್ ದೇರ್ ಇನ್ Luke 16th chapter 13th verse. No one can serve two masters. Either you will hate the one and love the other, or you will be devoted to the one and despise the other. You cannot serve both God and money. ಎಸ್, ಕನ್ನಡದಲ್ಲಿ ಭಾಳ ಚೆನ್ನಾಗಿ ಹೇಳ್ತಿದ್ರಿ. ಯಾವ ಆಳಾದರೂ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಮಾಡಲಾರನು ಎಂಬುದಾಗಿ. ಆಮೇಲೆ ಅವನು ಒಬ್ಬನನ್ನು ದ್ವೇಷಿಸ್ತಾನ್ರಿ. ಪಕ್ಕ ಎರಡು ನಮಗೆ ಒಂದು ವೇಳೆ ದಣಿಗಳಿರುವುದಾದರೆ, ಒಂದು ದಣಿಯನ್ನು ನಾವು 100% ಆಗಿ ನಾವೇನು ಮಾಡ್ತೇವೆ, ನಾವು ಏನು ಮಾಡ್ತೀವ್ರಿ, ತೊರೆದು ಹಾಕ್ತೇವೆ. ಆಮೇಲೆ ಸೇವೆ ಮಾಡಲಾರ ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡಿ ಸೇವಿಸಲಾರಿರಿ, ದೇವರನ್ನು ಧನವನ್ನು ಕೂಡಿ ಸೇವಿಸಲಾರಿರಿ ಎಂಬುದಾಗಿ ಭಾಳ ಚೆನ್ನಾಗಿ ದೇವರ ವಾಕ್ಯ ಹೇಳುವುದನ್ನು ನಾವು ನೋಡ್ತೇವ್ರಿ. ಯೇಸು ಸ್ವಾಮಿಯ ಉದ್ದೇಶವನ್ನು ನಾವು ನೋಡ್ಕೊಳ್ಳೋಣ್ರಿ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಾಕ್ಯ. ಯಾರಾದರೂ ಇಂಗ್ಲೀಷ್ನಲ್ಲಿ ಓದಲಿಕ್ಕೆ ಸ್ವಲ್ಪ, ಮತ್ತಾಯ 4:10. ಅಲ್ಲಿ ಯೇಸು ಸ್ವಾಮಿ 40 ದಿವಸಗಳ ಆದ ಮೇಲೆ ಆತನಿಗೆ ಸೈತಾನನಿಂದ ಶೋಧಿಸಲ್ಪಡಲಿಕ್ಕೆ ಪವಿತ್ರಾತ್ಮ ದೇವರು ಆತನು ಅಡವಿಯೊಳಗೆ ಕರೆದುಕೊಂಡು ಹೋದಾಗ 3 ಆತನಿಗೆ ಶೋಧನೆಯನ್ನು ಎದುರಿಸಬೇಕಾಯಿತು. ಆ 3 ಶೋಧನೆಯಲ್ಲಿ ಒಂದು ಶೋಧನೆ ಬಂದಾಗ 4ನೇ 10ನೇ ವಚನ, ಸಿ there are 3 temptations where God took Jesus Christ, or Spirit of the Lord took Jesus Christ to be tested by the devil ಎಂಬುದಾಗಿ ನಾವು ನೋಡ್ತೇವೆ. there were 3 temptations which Jesus came across, and 4:10, one of the temptation God gives very nicely. Jesus gives very nice answer there. I'll read it in Kannada. Somebody, I want you to read it in English. Away from me, Satan, for it is written, worship the Lord your God and serve him only. ಅಲ್ಲಿ ಸೈತಾನನಿಗೆ ನಾವು ನೋಡ್ತಾರೆ, ಸೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆಯಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. somewhere this tallies with what this scripture of Luke 16:13. we cannot serve two masters, but what is the end result of what Jesus Christ is trying to tell you? You have to serve God the Almighty. And now if I have to serve God the Almighty, should I reject the money or wealth, or the so-called, we say that the lust for the money, or mammon they call? ಧರ್ಮಪದಕ್ಕೆ ಕಂಡ 6ನೇ ಅಧ್ಯಾಯ 13ನೇ ವಾಕ್ಯದಲ್ಲೂ ಕೂಡ ಅದೇ ಬರ್ತಿದ್ರಿ. The Lord your God, serve him only and take your oaths in his name.
ನಿಮ್ಮ ದೇವರಾದ ಯೆಹೋವನಲ್ಲಿಯೇ ಭಯಭಕ್ತಿಯುಳ್ಳವರಾಗಿ ಆತನನ್ನೇ ಸೇವಿಸಬೇಕು. ಸರ್ವ್ ದ ಲಾರ್ಡ್ ಓನ್ಲಿ. ದೇರ್ ಇಸ್ ಎ ಕಂಡೀಷನ್ ಗಿವನ್ ಬೈ ಗಾಡ್ ಓವರ್ ಹಿಯರ್. ದೇರ್ ಇಸ್ ಎ ಕಂಡೀಷನ್ ವಿಚ್ ವಾಸ್ ರೆಡ್ ಬೈ ಜೀಸಸ್ ಕ್ರೈಸ್ಟ್, directly saying that Jesus, Satan was trying to tell him something which is written in the word of God, but here Jesus quotes this verse, same verse, and says that it is written, you should serve the Lord your God only. ಇದು ಎಷ್ಟು ಪವರ್ಫುಲ್ ಇದೆ ಎಂಬುದಾಗಿ ಹೇಳುವಾಗ ಈ ಒಂದು ವಾಕ್ಯಕ್ಕೆ ಟ್ಯಾಲಿ ಆಗ್ತಿದೆ. ನೋ ಮ್ಯಾನ್ ಕ್ಯಾನ್ ಸರ್ವ್ ಟೂ ಮಾಸ್ಟರ್ಸ್, ಬಟ್ ಹಿ ಕ್ಯಾನ್ serve one master. And better, my children, Jesus says, you serve the Lord Almighty God. You serve the Almighty God. Today I would like to just want to say, people of God over here, and especially those people who are there, those so-called Christians having double standards. Here there is a straight suggestion, as well as we can see it's a warning. You cannot serve two masters, you have to select one. And that selection, as a man of God, I would like to say to myself, or a children of God, I would like to encourage you, we have to serve Almighty God. Now the question comes, if we serve God, then should we live? I could not call it as should we leave money, wealth, money, substitution for wealth, prosperity, everything. There is money now these days. What's the answer? Should we leave? ನಾವು ಬಿಟ್ಬಿಡ್ಬೇಕಾ? ಈ ಜಗತ್ತಿನಲ್ಲಿರುವಂಥ ಎಲ್ಲ ವಿಷಯಗಳನ್ನು ಬಿಟ್ಬಿಡೋನು? ಏನು ನಮ್ಮ ಉತ್ತರ? ಬಿಡಬಾರದು. ಯಾಕಂದ್ರೆ ಆದಿಯಲ್ಲಿ ದೇವರು ಆದನಿಗೆ ಸೃಷ್ಟಿ ಮಾಡಿ ಆತನೇ ಎಲ್ಲವನ್ನ ಸೃಷ್ಟಿ ಆತನಿಗೆ ಕೊಟ್ಟನು. ಅಬ್ರಾಹ್ಮನಿಗೆ, ಈಸಾಕನಿಗೆ, ಯಾಕೋಬನಿಗೆ, ಎಲ್ಲರಿಗೂ, ಫಾರ್ ಆಲ್, ಏಬ್ರಾಮ್, ಐಸಾಕ್, ಜೇಕಬ್, he blessed. In the Bible, throughout the Bible we see he blessed people. ಯೋಸೇಫನು ಹೇಳ್ತಾನೆ, ಅವ್ರ ತಂದೆ ಮತ್ತು ಮಕ್ಕಳಲ್ಲಿ ಬಂದಾಗ ಐಗುಪ್ತಿಗೆ ಹೇಳ್ತಾನೆ, ಅಯ್ಯೋ ದೇವರು ನನಗೆ ನಿಮ್ಮ ಮುಂದೆ ಕಳಿಸಿದ್ದು ನಿಮಗಾಗಿ ಅನುಕೂಲ ಮಾಡಿಕೊಡ್ಲಿಕ್ಕೆ. God only sent me ahead to see that in the famine days, the problems that I may take care of you. In the Bible, God prospered even in the New Testament believers. But what is the scripture all about? The scripture says very clearly, serving is different from having. Serving is different from having the finances or the prosperity. Serving means you are the finances above and you are below. That is what it is. Last time I had a very wonderful picture over here, that what do you mean by serve the Lord? What do you mean by give glory to the Lord because He owes everything? That means what? God in His grace is above all, and He owns everything. Bible says that. No second thought about it. He should be above us and we should be below Him. That's called serving the master. But now, not to serve the mammon or wealth is very clear that you don't love the wealth, finances, money, prosperity above God. Very powerful. Very powerful. God owns everything is a big picture. I am there in this world because Bible says God created Adam. Before that He created everything for him. Then He placed him inside the garden. He took him inside the garden. He only gave everything. So God is a owner. He has made the provisions for everybody. And He created man and He took him into the garden. He said, be happy. That means He loves money, but what He doesn't love is that serving
God is more than what He has given to us, not serving the wealth or finances or whatever it is, so or love those things more than God. God calls it as idol worship. ವಿಗ್ರಹ ಆರಾಧನೆ ಎಂಬುದಾಗಿ ನೇರವಾಗಿ ಅದನ್ನು ಹೇಳ್ತಾನೆ. ಈಗ ವಿಗ್ರಹ ಆರಾಧನೆ ಅಂದ್ರೆ ಏನು ಬ್ರದರ್? ವಾಟ್ ಇಸ್ ಐಡಲ್ ವರ್ಷಿಪ್? ವಾಟ್ ಇಸ್ ಐಡಲ್ ವರ್ಷಿಪ್? Idol worship means what? You are loving something more than our Almighty God becomes an idol to you. So if at all I feel that God's provision for me is more than I love God, or that's the first place, and then comes the second place, God, then we see it is an idol worship. What is mammon? ಮ್ಯಾಮನ್ ಎಂಬುದಾಗಿ ಹೇಳುವಾಗ, ಕನ್ನಡದಲ್ಲಿ ಧನ ಎಂಬುದಾಗಿ ಹೇಳುವಾಗ ಏನ್ರಿ? ಸಂಪತ್ತು, ವೆಲ್ತ್. ಭೌತಿಕ ಸಂಪತ್ತು ಎಂಬುದಾಗಿ ಹೇಳುವಾಗ ಮಟೀರಿಯಲ್ ಪೊಸೆಷನ್, ವಾಟ್ ವಿ ಹ್ಯಾವ್. ಸರ್ವಿಂಗ್ ಮ್ಯಾಮನ್, ಪರ್ಟಿಕ್ಯುಲರ್ಲಿ ಮ್ಯಾಮನ್ ಅಂತ ಶಬ್ದ ಬಂದಾಗ ವಿಗ್ರಹ ಆರಾಧನೆ ಎಂಬುದಾಗಿ ಹೇಳ್ತದ್ರಿ. ಗಿವಿಂಗ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಡೆವಿಲ್ is mammon. Loving our finances, whatever prosperity God has given more than God, is a mammon. Or if we place prayer, and beside prayer if we place some money, or we can say that some work that will fetch us lot of money, and we choose this one, that becomes mammon, that becomes none where Bible says don't earn money. It is completely false. God is a bigger picture. I am placed inside the garden what He has built and all the provision. It is there for our enjoyment. ನಮಗಾಗಿ ಇದೆ, ಆದರೆ ಆ ಓನರ್ಗಿಂತ ಹೆಚ್ಚಿಂದಲ್ಲ. ಇದು ಎಲ್ಲರೂ ತಿಳ್ಕೊಂಡ್ರೆ ಮಾತ್ರ ನನಗನ್ನಿಸ್ತದೆ ಯಾವುದೇ ರೀತಿಯಲ್ಲಿ ನಮಗೆ ಸಮಸ್ಯೆಗಳು ಬರಲ್ಲ ಎಂಬುದಾಗಿ. Now there is a comparison, okay? Worldly people are blessed. Now big rich people are there in this world. Am I right? They are blessed. But Jacob is also blessed. They are also blessed. God created and gave the provisions to man, but man is the corrupt, what I can say, that gave all that thing into the hands of devil by sending that disobedience. Adam gave in the hands of what? In the hands of Satan. ದೇವರು ಆತನಿಗೆ ಕೊಟ್ಟಿದ್ದನ್ನ ಆದಾಮನು ಅದನ್ನು ತೆಗೆದುಕೊಂಡು ಅವಿಧೇಯತೆಯಿಂದ ಯಾರಿಗೆ ಕೊಟ್ರಿ? ಸೈತಾನಿಗ ಕೈಯಲ್ಲಿ ಕೊಟ್ಟನು. ಓಕೆ, ಸೊ ಮ್ಯಾಮನ್ ಮೀನ್ಸ್ ದ್ಯಾಟ್. ಸತ್ಯವೇದದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ, ಇಟ್ ಇಸ್ ವೆರಿ ಫೇಮಸ್ ವರ್ಡ್ಸ್, ಮ್ಯಾಥ್ಯೂ 6:33. Seek first the kingdom and His righteousness, and all things will be given to you as well. ಆಮೆನ್. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕು. ಡಸ್ ಇಟ್ ಸೇ ದಟ್ seek ye first the kingdom of God and His righteousness, and did He complete there? What did He complete? And all things will be added to you. That means what is being given to us is, don't think that it is not good for us. Don't think that the finances or wealth or whatever God blesses us is an evil. But what is evil? Not seeking first the kingdom of God, seeking first all that what we want, and then keeping the kingdom of God next. ಯಾವುದು ತಪ್ಪ್ರಿ? ಮೊದಲು ಎಲ್ಲವನ್ನ ಹುಡುಕೊಂಡು ಅದಕ್ಕೆ ಪ್ರಮುಖತನ ಕೊಟ್ಟು ನಾವು ದೇವರನ್ನ ಹುಡುಕೋದು ಆಮೇಲೆ ಇಡುವುದಾದ್ರೆ, that is called serving the mammon. Now brother, what is serving God? What is right sentence to put? That what is the serving God over there? Seeking first the kingdom of God and its righteousness, and that is called serving the God. And then that God Almighty, what He will do?
ಆ್ಯಡ್ ಆಲ್ ದ ಥಿಂಗ್ಸ್, ಎವ್ರಿಥಿಂಗ್ ಎಂಬುದಾಗಿ ಹೇಳಿದಾಗ ದಟ್ ಕಂಟೇನ್ಸ್ ಪೀಸ್ ಆಫ್ ಮೈಂಡ್, ಹ್ಯಾಪಿನೆಸ್, ರೈಚಸ್ನೆಸ್, ವೆಲ್ತ್, ಹೆಲ್ತ್ ಆ್ಯಂಡ್ ಎವ್ರಿಥಿಂಗ್ ದಟ್ ಕಂಟೇನ್ಸ್. Now God says very clearly here not to serve two masters, but he says serve God and possess everything. ಎಲ್ಲವನ್ನ ನೀವೇನ್ರಿ ತೆಗೆದುಕೊಳ್ಳ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತೀನಿ. ಇಲ್ಲಿ ನೀವು ಕುಂತವ್ರೆಲ್ಲರೂ ಯೌವನಸ್ಥರಿದ್ದೀರಿ. ನಾನೊಂದು ಮಾತು ಹೇಳ್ತೇನೆ, ಈ ಒಂದು ಇದರ ಮೂಲಕ ಕೇಳುವಂಥ ಆನ್ಲೈನ್ ಮೂಲಕ ಕೇಳುವಂಥ ಯೌವನಸ್ಥರಿಗೆ ಕೂಡ ಹೇಳ್ತೇನೆ. ನಾನೊಂದು ಮಾತು ಹೇಳ್ತೇನೆ ನಿಮಗೆ, ದೇವರು ಅತಿ ದೊಡ್ಡ ಸಾಹುಕಾರನಿಗೆ ಅದನ್ನು ಹಾಗೆ ಮಾಡುವಂತನಲ್ರಿ, ಆತನು ಪ್ರೀತಿಯನ್ನು ಮಾಡುವಂಥ ದೇವರು. ಆದರೆ ಆ ಒಂದು ಸಾಹುಕಾರನು ಅಥವಾ ಐಶ್ವರ್ಯವಂತನು ದೇವರಕ್ಕಿಂತ ಹೆಚ್ಚಿಗೆ ತನ್ನ ಐಶ್ವರ್ಯವನ್ನು ಆತನು ಪ್ರೀತಿ ಮಾಡುವುದಾದರೆ ದೇವರು ಆತನಿಗೆ ಹಾಗೆ ಮಾಡ್ತಾನೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಂಡರ್ಫುಲ್ ಥಿಂಗ್. ಐ ವಾಂಟ್ ಟು ಟೇಕ್ ಯು ಟು ದಿ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಯಸ್ತೀನಿ. ಒಂದು ಇನ್ಸಿಡೆಂಟ್ ಇದ್ರ ಬಗ್ಗೆ ಆಗಿರುವುದನ್ನು ನೋಡ್ತೀವಿ ಸತ್ಯವೇದದಲ್ಲಿ. ಗಾಡ್ ಡಸಂಟ್ ಹೇಟ್ ಪೀಪಲ್ ಹೂ ಹ್ಯಾವ್ಸ್ ಅ ಬಿಗ್ ಪೊಸಿಷನ್, ಆರ್ ಗಾಡ್ ಡಸಂಟ್ ಹೇಟ್ ಪೀಪಲ್ ಹೂ earns lot of money and God will bless him. No, it is not like that. And which will prove is now this particular thing in the Bible which is written in Luke chapter 18th, Luke 18th chapter 18 to 30. ಒಬ್ಬ ಅಧಿಕಾರಿ ಎಂಬುದಾಗಿ ಹೇಳುವಾಗ ಐಶ್ವರ್ಯವುಳ್ಳ ಅಧಿಕಾರಿ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಜೋರಾಗಿ ಹೇಳ್ರಿ, ಏನು ಹೇಳ್ತೇನೆ ನಾನು? ವಾಟ್ ಐ ಟೋಲ್ಡ್, ಹಿ ವಾಸ್ ರಿಚ್ ಯಂಗ್ ರೂಲರ್. ದಟ್ ಮೀನ್ಸ್ ಹಿ ಹ್ಯಾಸ್ ದಿ ಪೊಟೆನ್ಷಿಯಾಲಿಟಿ ಇವನ್ ಟು ಅರ್ನ್ ಮೋರ್. ಹಿ ಕಮ್ಸ್ ಟು ಗಾಡ್. ಆತನು ಹೇಳ್ತಾನೆ ಬಂದು, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವ ಪಡೆಯಲಿಕ್ಕೆ ಬಾಧ್ಯನಾಗುವಂತೆ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು? ಇಂಗ್ಲೀಷ್ನಲ್ಲಿ ಏನು ಹೇಳ್ತದ್ರಿ? 18:18. A certain ruler asked him, good teacher, what must I do to inherit eternal life? See, rich young fellow might be well qualified also. Now he comes and attacks Jesus and says, Jesus, you are a very good teacher. First temptation to Jesus, you are a very good teacher. He is very very good teacher ಅಂತೇಳಿ it is proved till 30th verse. If we see really he is a good teacher, he comes and asks him to gain eternal life, to go to heaven or to go to eternal life. What shall I do? Good teacher, good teacher. See, even I am a teacher. Okay, I am a teacher. Everybody will not call me good teacher. Really people will call a person who is really good in teaching, accuracy, they will call. And he knows that Jesus is a really good teacher. He is coming and asking Jesus. And because he was good, he was really good. ನೋಡ್ತೀವಿ. ಆತನು ಕೇಳಲಾಗಿ ಯೇಸುವನಿಗೆ ನನ್ನನ್ನು ಒಳ್ಳೆಯವನೆಂಬುದಾಗಿ ಹೇಳಬೇಡಪ್ಪ. ಇಂಡೈರೆಕ್ಟ್ಲಿ ವಾಸ್ ಟ್ರೈಂಗ್ ಟು ಟೆಲ್ ಹಿಮ್ ದಟ್ ಯು ಆರ್ ಆಲ್ಸೋ ನಾಟ್ ಗುಡ್. Something is hidden in you. ದೇವರು ಒಬ್ಬನೇ ಹೊರತು ಮತ್ತೊಬ್ಬನು ಒಳ್ಳೆಯವನಲ್ಲ. No one is good except God. ಕೆಲವರು ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾರೆ. ನನಗೆ ಅನಿಸ್ತದೆ ಇಂಡೈರೆಕ್ಟ್ಲಿ ಜೀಸಸ್ ಟ್ರೈ ಟು ಟೆಲ್ ಹಿಮ್ ಯು ಆರ್ ಆಲ್ಸೋ ನಾಟ್ ಗುಡ್. ಆತನು ಹೇಳ್ತಾನ್ರಿ 10 commandments. 10 commandmentsನಲ್ಲಿ ಕೆಲವು ವಾಕ್ಯಗಳಿದಾವೆ ದಶಾಂಗಣಿಯಲ್ಲಿ. ಏನಂತ ಹೇಳ್ರಿ? ವ್ಯಭಿಚಾರ ಮಾಡಬೇಡ, ನರಹತ್ಯೆ ಮಾಡಬೇಡ, ಕದಿಯಬೇಡ, ಡೋಂಟ್ ರಾಬ್, ಸುಳ್ಳು ಸಾಕ್ಷಿ ಹೇಳಬೇಡ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ಎಂದು ದೇವರಾಜ್ಞೆಗಳು ನಿನಗೆ ಗೊತ್ತಿವೆ ಎಷ್ಟೇ ಎಂದು ಹೇಳಿದನು. Can somebody read it in English? Beautiful it is. Anybody who gets 20th verse. You know the commandments. Do not commit adultery. Do not murder. Do not commit adultery. Do not murder. Do not steal. Do not steal. Do not give false testimony. Do not give false testimony. Honor your father and your mother. Honor your father and mother, and so forth, all the commandments. And what it says, brother? Continue. And he said, Yes, okay. So he said, ನಿನಗೆ ಗೊತ್ತಿದೆ ಅಲ್ಲ, ಅಷ್ಟು ಮಾಡಿದರೆ ಸಾಕು, ದೇವರ ರಾಜ್ಯ ಸೇರ್ತಾರೆ. ಪಶ್ಚಾತ್ತಾಪ ಪಡು. ಒಂದು ವೇಳೆ ವ್ಯಭಿಚಾರ ಮಾಡಿದರೆ ಬಿಟ್ಟಾಕು, ಸುಳ್ಳು ಸಾಕ್ಷಿ ಹೇಳಿದರೆ ಬಿಟ್ಟಾಕು,
ತಂದೆ ತಾಯಿಗಳನ್ನ ಸನ್ಮಾನಿಸಲಿ ಅಂದರೆ ಬಿಟ್ಟಾಕು, ಎಲ್ಲವನ್ನ ಬಿಟ್ಬಿಡಯ್ಯ ಎಂಬುದಾಗಿ ಹೇಳಿದಾಗ ಅದಕ್ಕೆ ಆತನು ಹೇಳ್ತಾನೆ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಿದನು. ಫ್ರಮ್ ಮೈ ಯೂತ್ ಐ ಹ್ಯಾವ್ ಫಾಲೋಡ್ ಎವ್ರಿಥಿಂಗ್. ವೆರಿ ಗುಡ್ ಸಂಡೇ ಸ್ಕೂಲ್ ಚೈಲ್ಡ್, ವೆರಿ ಗುಡ್ ಪರ್ಸನ್ ಇನ್ ದ ಮಿನಿಸ್ಟ್ರಿ, very very pious person, every day goes to church and all these commandments. This thing, I'll tell you one thing, in the New Testament he is obeying all the commandments of what God has given, and Jesus agreed with that. That means he's really following. Otherwise Jesus would have told, hey, ಸುಳ್ಳು ಹೇಳ್ತೀಯಾ, ನೀನು ವ್ಯಭಿಚಾರ ಮಾಡಲಿಲ್ವಾ? ಕೇಳಲಿಲ್ರಿ, ಬಿಕಾಸ್ he was really good. He was really good. ಆತನು ನಿಜವಾಗಿ ಒಳ್ಳೆಯವನಾಗಿದ್ದ. ಹಲ್ಲೆಲೂಯಾ. ಯೇಸು ಅದನ್ನು ಕೇಳಿ ಅವನಿಗೆ, ಇನ್ನು ನಿನಗೆ ಒಂದು ಕಡಿಮೆಯಾಗಿದೆ, ಇನ್ನು ನಿನಗೆ ಒಂದು ಕಡಿಮೆಯಾಗಿದೆ. ಇಂಗ್ಲಿಷ್ನಲ್ಲಿ ಏನು ಹೇಳ್ತಾರೆ? ಯು ಸ್ಟಿಲ್ ಲ್ಯಾಕ್ ಒನ್ ಥಿಂಗ್, ಗುಡ್ ಮ್ಯಾನ್. Sell everything you have. Yeah. And give it to the poor. Yes, 1 minute, brother. But what is the first thing? ಮೊದಲನೇದು ಹೇಳ್ರಿ, what is the first thing? You lack everything. Oh, sorry, one thing. Previous was you did everything, but so ಹೇಳಣ್ರಿ, but you lack one thing. This is a warning for the rich and ruler over here. What is that one thing, God? Shall we all ask, what is that one thing? ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ಒಂದೊಂದಾಗಿ ನಡ್ಕೊಂಡ್ರಿ, ಒನ್ ಬೈ ಒನ್ ವಿಲ್ ರೀಡ್. ಯು ಸೆಲ್ ಎವ್ರಿಥಿಂಗ್. ಇಸ್ ಇಟ್ ಸೋ ಬ್ರದರ್? Sell everything you have. You sell everything you have. That's one thing which is lacking. Jesus said he is a good fellow because he is obeying all the commandments, but one thing he lacks. ಒಂದು ಕಡಿಮೆಯಾಗಿದೆ. ಕನ್ನಡದಲ್ಲಿ ಭಾಳ ಚೆಂದಾಗಿ ಬರೆದಿದ್ರಿ, ನಿನ್ನಲ್ಲಿ ಒಂದು ಕಡಿಮೆಯಾಗಿದೆ. ಯು ಲ್ಯಾಕ್ ಒನ್ ಥಿಂಗ್. ದ್ಯಾಟ್ ಮೀನ್ಸ್ ಯು ಆರ್ 99.9%. ವೆರಿ ಗುಡ್ evangelist, very good pastor, very good believer, very good elder. You have everything, but you lack one thing. What is that? You sell everything, give to poor. Bible says you sell everything. Another version, you sell everything, divide and give to the poor. ಏನು ದೊಡ್ಡ ಬಾಂಬ್ ಬಿತ್ತು ಗೊತ್ತಾ? ಕನ್ನಡದಲ್ಲಿ ಇನ್ನೊಂದು ಕಡೆ ವರ್ಷನಲ್ಲಿ ನಿನಗೆ ಒಂದು ಕೊರತೆಯಾಗಿದೆ. ಈಗ ಮಿಲಿಟ್ರಿಯಲ್ಲಿ ಹೋಗುವಾಗ ಫಿಟ್ನೆಸ್ ನೋಡುವಾಗ ಒಂದಷ್ಟು ಹೈಟ್ ಇಷ್ಟೇ ಕಡಿಮೆ ಇದ್ದರೆ ವಾಟ್ ದೇ ವಿಲ್ ಸೇ, ಹೈಟ್ ಈಸ್ ಲೆಸ್, ವಿ ಕ್ಯಾನಾಟ್, ಸಾರಿ. ನಾನು BPL ಸ್ಯಾನಿಯೋ ಕಂಪನಿಯಲ್ಲಿ ಸೆಲೆಕ್ಟ್ ಆಗಿದ್ದರೆ ಆಫ್ಟರ್ ಮೈ MSc 23, 24, 25 ಇರಬೇಕು. ವಂಡರ್ಫುಲ್. ಜಾಪನ್ ಡೈರೆಕ್ಟಾಗಿ ಅಲ್ಲಿ ಪ್ಲೇಸ್ಮೆಂಟ್ ಸಿಗುವಂಥ ಸಾಧ್ಯತೆ ಇತ್ತು ಆಗಿನ ಕಾಲದಲ್ಲಿ. ನನ್ನ ಹತ್ರ ಒಂದು ಕಡಿಮೆ ಇತ್ತು ರೀ. ಏನು ಗೊತ್ತಾ, ನಮ್ಮ ಪರಿಸ್ಥಿತಿಗೆ ನನ್ನ ಕಡೆ ಶೂಸ್ ಇರಲಿಲ್ಲ. ಬೆಂಗಳೂರಲ್ಲಿದ್ದೀನಿ, ಐ ಮೀನ್ ಬ್ಯಾಂಗ್ಳೂರ್, ಆಲ್ ರೋಮಿಂಗ್ ಫ್ರಮ್ ಕಂಪನೀಸ್ ಟು ಕಂಪನಿ ಟು ಗೆಟ್ ದ ಜಾಬ್. ಗ್ರೂಪ್ ಡಿಸ್ಕಷನ್ ಎಕ್ಸಲೆಂಟ್, ಯಾಕೆ ಭಾಳ ಮಾತಾಡೋರು, ಎಕ್ಸಲೆಂಟ್, ಫುಲ್ ಮಾರ್ಕ್ಸ್. ಶೂಸ್ ಇಲ್ಲ ಅಂಥೇಳಿ ನಿನಗೆ ನಾನು ಕೊಡಲ್ಲ ಅಂತ. You lack one thing. Not that you don't have one thing. He did not say what money you have, that is the root of all the evil. You know, that's not going to take you to heaven. Adilri ಅಲ್ಲಿ ಅಂದಿದ್ದ ನಿನ್ನ ಕಡೆ ಕಡಿಮೆ ಐತೆ ಅಷ್ಟೇ. ಜೋರು ಹೇಳ್ರಿ, ಕಡಿಮೆ ಇದೆ. You lack. Lack is different from not having or having. Lacking means yes, ಕಡಿಮೆ ಆಗೈತೆ ಅಷ್ಟೇ. ಏನು ಕಡಿಮೆ ಆಗೈತೆ? ನೀನು ನಿನ್ನ ಸಂಪತ್ತನ್ನು ಮಾರೇಯ, ನೀನೇನು ಮಾಡು,
ಬಡವರಿಗೆ ಹಂಚ್ಕೊಡು. ಯಾರಿಗೆ ಮನಸ್ಸು ಬರ್ತದೆ ನಿಮ್ಗೆ ಹೇಳ್ಬಿಡ್ತೇನೆ ರೀ, ಗೊತ್ತಾರಲ್ಲ. ನಮ್ಮ ಸಂಪತ್ತು ಹಾಕಿ ಎಲ್ಲ ಮಾರಿ ಬಡವ್ರಿಗೆ ಹಂಚಿಬಿಡ ಅಂತಂದ್ರೆ ನಮ್ಗೆ ಹೆಂಗೆ ಆಗ್ತದೆ ರೀ? ಹೌ ಯು ವಿಲ್ ಫೀಲ್? ವಿ ಮೇ ಗೋ ವೆರಿ ಪ್ರೌಡ್ಲಿ ಟು ಜೀಸಸ್ ಸೇ, ಐ ಹ್ಯಾವ್ ಡನ್ ಎವ್ರಿಥಿಂಗ್. ಗಾಡ್, ನೀನು ಅಳದು ನೋಡು, ಯು ಆರ್ ದ ಪರ್ಸನ್ ಹೂ ಕ್ಯಾನ್ ಸಿ ಮೈ ರೈಚಸ್ನೆಸ್, I'm there, good in everything. But God sees with a big, what you can see, lenses, what's happening in your heart and what's little less, which is making you not to qualify for heaven. I have not completed. I am not saying that I am rejecting the people who have finances, but I am trying to tell you something at the end of this, what Jesus meant about that. ದೇವರು ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಪ್ರಯತ್ನ ಪಟ್ಟನೆ ಎಂಬುದಾಗಿ ನೋಡ್ರಿ ಏನ್ರಿ. ಅಲ್ಲಿ ನಾವು ನೋಡ್ತೇವೆ, ಎಂದು ಆತನು ಕೇಳಿ, ಏಸು ಅಂದಿದ್ದನ್ನು ಕೇಳಿ ಅವನಿಗೆ, ಇನ್ನು ನಿನಗೆ ಒಂದು ಕಡಿಮೆ ಆಗಿದೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು. ನೆಕ್ಸ್ಟ್ ಏನು ಹೇಳ್ತಾನೆ ರೀ? ಪರಲೋಕದಲ್ಲಿ ನಿನಗೆ ಸಂಪತ್ತು ಇರುವುದು. ದಿಸ್ ಪ್ರಿನ್ಸಿಪಲ್ ಐ ಡೋಂಟ್ ನೋ, ಲೈಕ್ ಐ ಡೋಂಟ್ ನೋ ಎನಿಬಡಿ ಹಿಯರ್ MBA people, I think this sentence is wrong we say. Okay, so we have to sell everything and give to the poor and you will have big treasure in heaven itself. Who should believe this? That means our treasure should be in heaven. Who is there in heaven? Who is there in heaven? God the owner is there in heaven. And all riches belongs to whom? Belongs to whom? God. So he says, man, you misunderstood actually. All that what I've given you when you are in this on this earth, it belongs to me. So if you want to prove that, you first sell and give to poor. Immediately your treasure in heaven will increase. What a logic. We know one thing, worldly, we know one thing, what you sow you will reap from them. ಕರೆಕ್ಟಾ? ನಾವು ಒಂದು ಗೊಂಜಾಳನ್ನು ಬಿತ್ತಿಬಿಟ್ಟಿದ್ವಿ ಹೊಲದಲ್ಲಿ ಅಂತಂದರೆ ಅದ್ರ ಏನು ಬಂಗಾರ ಬರ್ತದ, ಏನು ಬರ್ತದ್ರಿ? ಗೊಂಜಾಳೆ ಬರ್ತದಿಲ್ಲ. ಆದರೆ ಇದು ಒಂದು ವಿಚಿತ್ರಪ್ಪ, ನನ್ನ ಕಡೆ ಇರುವಂಥದ್ದೆಲ್ಲ ಮಾರಿಬಿಟ್ಟು ಕೊಟ್ಬಿಡ್ಬೇಕಂತೆ ಇಮ್ಮಿಡಿಯೇಟ್ಲಿ ಪರಲೋಕ ರಾಜ್ಯದಾಗ ನನ್ನ ಟ್ರೆಜರಿ ಜಾಸ್ತಿ ಆಗ್ತದೆ. So that what you love more than the owner who owns everything and respect or serve the finances, wealth, it will become mammon, and that mammon will be holding you want to enter into the kingdom of God. Hey, warning to all people who are there in the ministry also. If your concentration is towards that finance, you are gone. Not that we don't want, ನಮಗೆ ಇರಬಾರ್ದು ಅಂತಲ್ರಿ, ನಮಗೆ ಇರಬೇಕು. ಆದರೆ ಎಲ್ಲಿರಬೇಕು? ಮೇಲ್ಗಡೆ ಇರಬೇಕು, ನಮ್ಮ ಓನರ್ ಹತ್ರ ಇರಬೇಕು. ತಕ್ಕ ಸಮಯದಲ್ಲಿ ಆತನು ಕೊಡ್ತಾ ಇರ್ತಾನೆ. ನನಗಿದು ಓದಿ ಕನ್ಫ್ಯೂಸ್ ಆಗಿಬಿಟ್ಟೆ ನಾನು. ಅರೆ, ನಾನು ಮಾರಿ ಬಡವರಿಗೆ ಕೊಟ್ಟ ತಕ್ಷಣವೇ ಪರಲೋಕದಲ್ಲಿ ಬಹು ಸಂಪತ್ತಿರ್ತದಂತ ಸ್ವಾಮಿ ಹೇಳಿದ್ರು. ಮತ್ತು ಬೇರೆ ಯಾರು ಹೇಳಿದ್ರು? ಪೇತ್ರ ಯಾರು ಅಪೋಸ್ಟಲ್ ಹೇಳಿದ್ರೇನೋ ಒಂದು ಆರ್ಗ್ಯೂ, ವಿ ಕ್ಯಾನ್ ಗುಡ್ ಆರ್ಗ್ಯೂ ಸಮಥಿಂಗ್. Is there any very secret over here? Seek ye first the kingdom of God and its righteousness. When you are seeking, everything God will add. But the God who adds everything still owns everything. So our misunderstanding is cleared here. Serve God alone, who is the owner of everything there in this on this earth. He is the one who will give you time to time, whenever you require, whatever you require, he will give you. Hallelujah. ಅದಕ್ಕೆ ಹೊಂದಬಾರ್ದಂತಲ್ರಿ, ಹೊಂದಬೇಕು. ಎಲ್ಲಿ ಹೊಂದಬೇಕು? ಈಗ ಹೇಳುವಾಗ ನಿನ್ನ ಸ್ವಂತ ಮನೆ ಮಾರಿಬಿಡ ಅಂತ ಹೇಳಿದ್ನ ಇಲ್ಲ ಯೇಸು ಸ್ವಾಮಿ, ಎಲ್ಲವನ್ನ ಮಾರಿಬಿಡು. ಸಿ, intention was clear here. You are good in everything, bhaiya. You are good in everything. One thing, that you love your money
wealth more than God. So you are, in this area only you are serving mammon, money, not serving God. That's why warning, almost all children of God are suffering. Straight warning this is. ಆಮೇಲೆ ಏನಾಗ್ತದೆ ನೋಡ್ರಿ, ಅವನು ಬಹಳ ಓಕೆ. ಇನ್ನೊಂದು ಹೇಳ್ತಾರೆ ನೆಕ್ಸ್ಟ್, ಆ್ಯಂಡ್ ಫಾಲೋ ಮೀ. 3 ವಿಷಯಗಳನ್ನ ನೋಡ್ತೀವಿ. ಮೊದಲೇನು ಮಾಡ್ರಿ, ಬದುಕನ್ನು ಮಾರಿ ಎಲ್ಲರಿಗೂ ಕೊಡು. ಎರಡನೇದೇನಂತೀವಿ, ತಕ್ಷಣವೇ ನಿನ್ನ ಐಶ್ವರ್ಯವು ಎಲ್ಲಿ ಬರ್ತದೆ ರೀ, ಪರಲೋಕದಲ್ಲಿ ಸಾಲಿಡ್ ಆಗಿ ಗುಂಪಾಗಿರ್ತದೆ, ಅಲ್ಲಿ ಯಾವ ಟ್ರೆಷರ್ ವಿಲ್ ಬಿ ದೇರ್. ಮೂರನೇದಾಗಿ ಏನಂತ ಹೇಳ್ತಾನೆ, ವಾಟ್ ಇಸ್ ದ ಥರ್ಡ್ ಥಿಂಗ್, ಕಮ್ ಫಾಲೋ ಮೀ. In this only one thing you are not following. You are following 10 commandments. No second thought. Communion, yes, first person to wear full white dress and come over there and have communion. Nothing wrong. But at the end, from Monday to Saturday, you are serving your wealth, your finances. Your heart is not with the Lord. Your heart is far from the Lord, apart from those 2 or 3 hours where you are there in the church. Then how can you say, oh Almighty God, everything belongs to you, and keeping a nothing wrong. I also have money in my pocket, but is my concentration here more than God, or God more than this? ಅವಾಗ ಒಂದು ಬಹಳ ವಿಚಿತ್ರವಾದ ಸಂಗತಿ ನಾವು ನೋಡ್ತೇವ್ರಿ. ಅವನು ಬಹಳ ಐಶ್ವರ್ಯವಂತವನಾಗಿದ್ದನು. ಜೋರು ಹೇಳ್ರಿ, ಬಹಳ. ಇದು ಯೇಸು ಸ್ವಾಮಿಗೆ ಗೊತ್ತಿತ್ತೋ ಇಲ್ಲ? ಗೊತ್ತಿತ್ತಿಲ್ರಿ. ಡೈರೆಕ್ಟ್ಲಿ ಬಂದು ಹೇಳಿಲ್ಲಲ್ಲ, ಏ ಆಲ್ ರಿಚ್ ಪೀಪಲ್ ವಿಲ್ ಗೋ ಟು ಹೆಲ್. ಇಟ್ ಸೇ ದಟ್. ಬಹಳ ಐಶ್ವರ್ಯವುಳ್ಳಂಥವನಾಗಿದ್ದನು, ಆದರೆ ಹೇಳಲಿಲ್ಲ ಕೂಡ ಅಲ್ಲೇ, ನಾನು ಬಹಳ ಐಶ್ವರ್ಯ ಇದ್ದೇನೆ. ಈ ಡಿಡ್ ನಾಟ್ ಟೆಲ್ ದಟ್ ಐ ಆಮ್ ಅ ರಿಚ್ ಪರ್ಸನ್. ಅವನು ಬಹಳ ಐಶ್ವರ್ಯವುಳ್ಳವನಾಗಿದ್ದರಿಂದ ಇದನ್ನು ಕೇಳಿ ಬಹಳ ವ್ಯಸನಗೊಂಡನು. ಜೋರು ಹೇಳ್ರಿ, ಏನು, ಹಿ ಫೆಲ್ಟ್ ಬ್ಯಾಡ್, ಹಿ ವಾಸ್ ವೆರಿ ಸ್ಯಾಡ್ ಲಿಸ್ನಿಂಗ್ ಟು ದೀಸ್ ಥಿಂಗ್ಸ್. ವಾಟ್ ಈಸ್ ದೇರ್ ಇನ್ ದ ಇಂಗ್ಲಿಷ್ ಬ್ರದರ್? Very sorrowful. Very sorrowful. Oh, so happy brother, so happy brother, you are not committing adultery. Oh, so very happy. You are a good worship leader, very happy. You are a good pastor, very happy. You are a good teacher, very happy. But I'll tell you one thing, you are sorrowful because you are serving mammon and not God. Chal. Decided. Why are we suffering these days? Listen to me. Why we are sorrowful these days? How we are serving mammon in the area of finances. We are unfaithful and serving our wealth, our possession, and our concentration is towards how much I will earn, how much I will accumulate in the bank. John the Baptist started his ministry saying first word, repent, for the kingdom of God is at hand. What I told you last time, brother, what is repentance? Change your mind. Repentance means what? Our mind is towards what? The possessions. Our mind is, we are trying to, ನಾವು ಕೆಳಗೆ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರಿ, ಮ್ಯಾಲೆ ದೇವರಿಗೆ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಹಾಗಾದ್ರೆ ಇವನು ಬಂದ ತಕ್ಷಣವೇ ಯೇಸು ಸ್ವಾಮಿ ಹೇಳ್ಬೋದಾಗಿತ್ತಲ್ಲ, ನೀ ಸಾವುಕಾರ ಮನುಷ್ಯ, ನೀನು ನರ್ಕಕ್ಕೆ ಹೋಗಿ ಡೈರೆಕ್ಟ್. ಈತನ ಬೇಡಿಕೆ ನೋಡ್ರಿ, ಈತನ ಬೇಡಿಕೆ, ದೇವ್ರೇ ಯೇಸುವೆ, ನಾನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಸಿ ದ ಸ್ಟೈಲ್. He might have come with his the good of the transport what he had those days, with some people around. Jesus also politely said, don't call me good teacher. Inwardly he said, I know what, who are you? I know. But the first word he started was, don't do this, don't do that, don't do this. ಅಷ್ಟರ ಒಂದು ಸ್ವಲ್ಪ ಪಶ್ಚಾತ್ತಾಪ ಪಡ್ತಾನೆ, ನೋಡೋಣ, ಟೈಮ್ ಕೊಟ್ಟು ನೋಡೋಣ. ಹ್ಞೂ ಸ್ವಾಮಿ, ನಾ ಎಲ್ಲ ಮಾಡ್ತೀನಿ. ದೇರ್ ವಾಸ್ ಟೈಮ್ ಗಿವನ್ ಟು ಹಿಮ್. ಸ್ವಲ್ಪ ಆದ್ರೆ ಹೇಳ್ತಾನೆ, ನೋಡೋಣ, ಇಲ್ಲ ದೇವ್ರೆ ಸ್ವಲ್ಪ
I serve what wealth I have. That's one thing. Please excuse. This is mine. I have earned it. This is my church, my possession, my house, my vehicle, this is mine. We have to repent, we change our mind according to John the Baptist and according to Jesus, that everything belongs to God, nothing is ours here. If we say that, there the prosperity takes its U-turn. This is the clue where most of the people doesn't know. Even if you carry crores, that's not yours. Only you say that. You are seeking the kingdom of God and all righteousness in everything, and all the things starts adding to you. Why we are in debt? Why we are in troubles? Why we are in problems? Why we are not getting job? Why we are not getting good business? Why there is no prosperity? Because God knows if I give, He will start serving the prosperity what I have given, and He will leave me. That's why some people, men of God, even if they don't want, God will give them, bless them more than what they require. But for some people, even if they do fasting for 40 days also, they will not get, because even if you pray and obey all the commandments, one thing is lacking. Your heart is towards the treasure and not to the kingdom of God. ಎಷ್ಟು ವಿಚಿತ್ರವಾದ ಸಂಗತಿ. ಅವನು ಬಹಳ ಐಶ್ವರ್ಯವಂತವನಾಗಿದ್ದರಿಂದ ಇದನ್ನು ಕೇಳಿ ವ್ಯಸನಗೊಂಡನು. ಕನ್ನಡದಾಗ ವ್ಯಸನ ಅಂದರೆ ಡಿಸ್ಟರ್ಬೆನ್ಸ್ ಆಗಿಬಿಟ್ಟೈತೆ. ಇವತ್ತು ಇವ್ರದ್ದು ಪರ್ಸ್ ಕಳ್ಕೊಂಡ್ಬಿಟ್ರೆ ಡಿಸ್ಟರ್ಬೆನ್ಸ್ ಆಗ್ತಾರಲ್ಲ, ಮೊಬೈಲ್ ಕಳ್ಕೊಂಡ್ರೆ ಡಿಸ್ಟರ್ಬೆನ್ಸ್ ಆಗ್ತಾರಲ್ರಿ, ಇವತ್ತು ನಮ್ಮ ಗಾಡಿ ಕಳ್ಕೊಂಡ್ರೆ ಡಿಸ್ಟರ್ಬೆನ್ಸ್ ಆಗ್ತೀವಲ್ರಿ. ಯಾಕೆ ಡಿಸ್ಟರ್ಬೆನ್ಸ್ ಆಗ್ತಿದ್ದು ಗೊತ್ತೇನ್ರಿ? ಬಿಕಾಸ್ ವಿ ಫೀಲ್ ದ್ಯಾಟ್ ಈಸ್ ಅವರ್ಸ್. ವಿ ಹ್ಯಾವ್ ಮೈ ಹೌಸ್ ಇನ್ ಕಾರುಣ್ಯ ಕಾಲನಿ, ಐ ಹ್ಯಾವ್ a 3-story building, this is mine. That attitude will not take us to kingdom of God. ದೇವರ ಆಶೀರ್ವಾದ ಮಾಡ್ಯಾರ. This is God's. This very word and attitude, ಆ ಒಂದು ಐಶ್ವರ್ಯವಂತನಾದ ಆ ಯೌವನಸ್ಥನಿಗೆ ಯೇಸು ಸ್ವಾಮಿ ಕಂಡುಹಿಡಿದುದು ಒಂದೇ ವಿಷಯ. ಎಲ್ಲಾದರೂ ಒಳ್ಳೆಯವಿದೆಯಪ್ಪ, ಯು ಆರ್ ಅ ವೆರಿ ಗುಡ್ ಚೈಲ್ಡ್, ಬಟ್ ಒನ್ ಥಿಂಗ್ ಅಬೌಟ್ ದ ಫೈನಾನ್ಸಸ್, about the wealth what you have a wrong impression that belongs to you. My dear, that doesn't belong to you, but that belongs to me. And my desire is, you know what my desire, you know what is God's great desire? Habakkuk 2:14. For the earth will be filled. For the earth will be filled With knowledge of the glory of the Lord. With the knowledge, the glory of the Lord. As the waters covers the sea. Hey, as the waters covers the sea. This is the great will of God. You know what? The earth shall be filled with the knowledge of God and the glory of God as the waters covers the sea. What do you mean by that? What do you mean by that? ನೀರುಗಳು ಸಮುದ್ರವನ್ನು ಮುಚ್ಚುವ ಪ್ರಕಾರ ಭೂಮಿಯು ಕರ್ತನ ಮಹಿಮೆಯನ್ನು ತಿಳುವಳಿಕೆಯಿಂದ ತುಂಬಿರುವುದು. ಯಾವ ರೀತಿ ಈ ಸಮುದ್ರವು ನೀರಿಂದ ತುಂಬಿರ್ತದ್ರಿ? somebody answer. ಒಂಥರ ಮೇಲೆ ಗುಡ್ಡ ಹಿಂಗೆ ಬಂದು ನೀರ ಮೇಲೆ ಕೆಳಗಿದ್ದು ತಗ್ಗಿರ್ತದ? How do you feel? We say sea level. Sea level means accurately anywhere, everywhere you go. Now comes the secret. The very will of God is that no one should be extremely rich that he will lose his heart for God, and no should be extremely poor that he will blame God. Everybody, at least ಯಾರೂ ಇಲ್ಲಂದರೆ, ಲೌಕಿಕ ಜನರು ಇಲ್ಲ ಅಂತಂದರೆ, ದೇವ ಜನರು ಎಲ್ಲರೂ ಏನಿರಬೇಕ್ರಿ? ಸರಿ ಸಮಾನರಿರಬೇಕು. ಇದು ದೇವ್ರ ಚಿತ್ತ ಇದೆ. ಹಾಗಾಗಿ ಆತನ ಏನು ಹೇಳ್ತಾನೆ ಗೊತ್ತಾ? ಯಾಕೆ ಇಲ್ಲಿ ಅನ್ಇವನ್ ಅನ್ಸಾಕತೈತಿ? ನಿನ್ನ ಕಡೆಗೆ ಭಯಂಕರ ದುಡ್ಡು ಐತಪ್ಪ, ಇಲ್ಲಿರುವ ಬಡ್ರ ಕಡೆ ಏನೂ ಇಲ್ಲ. ನನ್ನ ಚಿತ್ತ ಅದು ಅಲ್ಲ. ನಿನ್ನ ಹತ್ರ ಇಷ್ಟೊಂದು ದಾನ ಇರಬೇಕು, ಅಲ್ಲಿ ಯಾರ ಕಡೆ ಏನು ಊಟಕ್ಕೆ ಸತ್ಯಕ್ಕೆ ದುಡ್ಡಿಲ್ಲ, ಸಭೆಗಳಲ್ಲಿ ಸಾಯ್ತಿದ್ದಾರೆ, ಸಭೆಗಳಲ್ಲಿ ಸಮಸ್ಯೆಗಳಾಗ್ತಾ ಇದ್ದಾವೆ, ಎಷ್ಟೋ ಜನ ಚಪ್ಪಲಿ ಇಲ್ಲದೆ ಬರ್ತಾರೆ, ಎಷ್ಟೋ ಜನ ಬಡವರಿದ್ದಾರೆ, ಊಟಕ್ಕಿಲ್ಲ. ಬಾ ಅಯ್ಯ, ನೀನು ಸಾವುಕಾರದ ಮನುಷ್ಯನೇ, ತಿಳ್ಕೊಳ್ಳೋ, ನಿನ್ನ ಕಡೆ ಭಾಳ ಐತೆ, ನೀನು ಊಟ ಮಾಡೋಕ್ಕಿಂತ ಹೆಚ್ಚಿಗೆ ನಿನ್ನ ಕಡೆ ಐತೆ,
ನೀನು ಐಶ್ವರ್ಯವುಳ್ಳಂತವನಾಗಿದ್ದೀ, ಒಂದು ಕೆಲಸ ಮಾಡ್ತೀಯಾ, ನನ್ನ ಚಿತ್ತ ನೀನು ನೆರವೇರಿಸು, ನಿನ್ನ ಚಿತ್ತ ನಾನು ನೆರವೇರಿಸ್ತೇನೆ. ನನ್ನ ಚಿತ್ತ ಏನಂದರೆ ಮಾರುಬಿಟ್ಟು ಅವರಿವರಿಗೆ ಅನುಕೂಲ ಪ್ರಕಾರ ನೀನು ಕೊಟ್ಟು ಬಿಡು. ದ್ಯಾಟ್ಸ್ ವಾಟ್ ಇಟ್ ಸೇಸ್ ಇನ್ ಆಕ್ಟ್ಸ್. ಅಪೊಸ್ತಲರ ಕೃತ್ಯಗಳಲ್ಲಿ ಕೂಡ ಆ ವಿಶ್ವಾಸಿಗಳು ಹಾಗೆ ಮಾಡಿದ್ರಿ. ಏನಂತ ಮಾಡಿದರು? ದೇ ಸೋಲ್ಡ್ ಎವ್ರಿಥಿಂಗ್ and they divided among them according to their needs. For the earth shall be filled with the glory and the knowledge of God as the waters covers the sea. The sea covers, the sea is covered with the water, and we don't see that any kind of see level changes are there. The level is same, and God for His children, He is always after this. We men of God, we children of God don't know the secret. God supports everyone. So He said, we'll do one thing. I think you are wrong, brother. You rich young ruler, you are wrong. You have heaped your treasures. Somebody else is dying. This is not my will. My will is everybody will be happy equally, because I'm not a person of, I'm not a partial, I'm not a God of full partiality. ನನ್ನಲ್ಲಿ ಯಾವುದು ಭೇದ ಭಾವನೆ ಇಲ್ಲ. ನಿನ್ನ ಕಡೆ ಇರಬಾರ್ದನ, ನೀನು ಬದುಕನ್ನು ಮಾರಿ ಎಲ್ಲರಿಗೂ ಕೊಡು. ಐ ಆಮ್ ದ ಓನರ್. ನಿನ್ನ ಸಂಪತ್ತಿನಕ್ಕಿಂತ 10 ಪಟ್ಟು ಮೇಲಕ್ಕೆ ಸೇರಿಸಲ್ಪಡೋದು ದೇವ್ರ ವಾಕ್ಯ ಹೇಳ್ತದ್ರಿ. ಎಲ್ಲಿ ಹೇಳ್ತದೆ ನೀವು ಓದ್ಕೊಳ್ರಿ. ಗಿವ್ ಆ್ಯಂಡ್ ಇಟ್ ಶಾಲ್ ಕಮ್ ಬ್ಯಾಕ್ ಟು ಯು. ನಮ್ಮ ಸಾಂಗ್ ಕೂಡ ಇದೆ, ಗಿವ್ ಆ್ಯಂಡ್ ಇಟ್ ಶಾಲ್ ಕಮ್ ಬ್ಯಾಕ್ ಟು ಯು, ಪ್ರೆಸ್ ಡೌನ್, ಶೇಕನ್ ಟುಗೆದರ್ ಆ್ಯಂಡ್ ರನ್ನಿಂಗ್ ಅಂಥೇಳಿ. ನಾನು 20 ರೂಪಾಯಿ ಕೊಟ್ಟರೆ ಯಾರು ಕೊಡ್ತಾರ? ಯಾರು ಕೊಡ್ತಾರೆ? ಆತ 2 ಲಕ್ಷ ಕೊಡ್ರಿ, ನನಗೇನು ಕೊಡ್ತಾರೆ? ಆಯ್ತಪ್ಪ, ದೊಡ್ಡ ಒಂದು ಮೆಸೇಜ್ ಕೇಳಿದೆ ನಾನು, ಕೊಟ್ಬಿಟ್ವಿ ನಾವು. ಫ್ರಮ್ ವೇರ್ ಇಟ್ ವಿಲ್ ಕಮ್? ಅದನ್ನು ಹೇಳ್ರಿಲ್ಲ ನನಗೆ, ಎಲ್ಲಿಂದ ಬರುತ್ತೆ? ಇದು ವಾಕ್ಯ. ನೀನು ಕೊಡುವಾಗ ಸೇಮ್ ಈಕ್ವಿವ್ಯಾಲೆಂಟ್ ಟ್ರೆಷರ್ ಮೇಲೆ ಫಿಲ್ ಅಕೌಂಟ್ ಇರ್ತೈತೆ ನಿನ್ನ ಹೆಸರಲ್ಲಿ. ಅದು ಪ್ರೆಸ್ಡ್ ಡೌನ್, ಶೇಕನ್ ಟುಗೆದರ್, ರನ್ನಿಂಗ್ ಓವರ್ ಅಂದ್ರೆ ಅದರ ಅರ್ಥ ಏನು ಗೊತ್ತೇನ್ರಿ? ಈಗ ಇವ್ರ ಹತ್ರ ಒಂದು 10,000 ರೂಪಾಯಿ ಐತಿ, ಇವ್ರು ಕೊಟ್ಬಿಟ್ರೆ ಅಂತ ತಿಳ್ಕೊಳ್ರಿ. ಇವ್ರದ್ದು 10,000 ರೂಪಾಯಿ ಲೆಕ್ಕ ಮ್ಯಾಲೆ ಸೇರಿದರೆ ಅದು ಬ್ಯಾಂಕ್ ಇದ್ದಂಗೆ. ತಕ್ಷಣವೇ ಇವ್ರಿಗೆ 20,000 ರೂಪಾಯಿ ಬೇಕಂತಂದರೆ ಅಲ್ಲಿ ನೀವೆಲ್ಲ ಕುಡಿಸಿದ ದುಡ್ಡು ಇರ್ತದಲ್ಲ, ಅದು ನಿಮ್ಮ ತಕ್ಕ ಸಮಯದಲ್ಲಿ ಬಂದ್ಬಿಡ್ತದೆ. ದ್ಯಾಟ್ ಈಸ್ ದ ಥಿಂಗ್ ರೀ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈ ರಿಚ್ ಯಂಗ್ ರೂಲರ್ ಕಡೆ ಒಂದೇ ಸಮಸ್ಯೆ ಇತ್ತು, ಐಶ್ವರ್ಯವಂತನ ಕಡೆ ಎಲ್ಲನೂ ದೇವ್ರದೇ ಅಂತ ಹೇಳಿದ. ಆದರೆ ಇದು ಒಂದು ಮಾತ್ರ ನಂದು ಅಂತ ಹೇಳಿದ. ಅದು ಏನು ತಂದು ಗೊತ್ತ ಅವನಿಗೆ? ಸಾರಿ, ಸೊಪ್ಪು ಮುಖ ಮಾಡ್ಕೊಂಡು ಬೇಜಾರು ಮಾಡಿ ಅವನಿಗೆ ಸೀಕ್ರೆಟ್ ಗೊತ್ತಿಲ್ಲ. ನಾನು ಕೊಟ್ಟರೆ ಅದ್ರದ್ದು 10 ಪಟ್ಟಷ್ಟು 100 ಪಟ್ಟಷ್ಟು ದೇವರಲ್ಲಿ ಕೂಡ್ಕೊಳ್ತದೆ, ಬಿಕಾಸ್ ಆತನ ಚಿತ್ತ ಅದೇ. But you must know one thing, that anything you have belongs to God. At least if nothing, we are there, we belong to God. ಆಮೇಲೆ ಮುಂದೆ ನೋಡ್ತೇವ್ರಿ. ಆಗ ಯೇಸು ಅವನನ್ನು ನೋಡಿ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. Rich people who doesn't have a heart for God and serve the mammon, that is richness, more than God, will go to hell. ಉಲ್ಟಾ ಹೇಳಬಾರ್ದು ನಾವು. ರೊಕ್ಕ ಇರೋದು ತಪ್ಪಲ್ರಿ, ಆಸ್ತಿ ಪಾಸ್ತಿ ಇರೋದು ತಪ್ಪಲ್ರಿ. ಆದರೆ ನೀನು ಆಸ್ತಿಯನ್ನು ಸೇವಿಸುವುದಾದರೆ ಮಾತ್ರ. ಇವತ್ತು ಎಲ್ಲ ಕಡೆ ಹೊಡೆದಾಟ ಏನು ಗೊತ್ತಾ? ಚಾಕು ಚೂರಿ ಹೊಡೆದಾಟ, ಗದ್ದಲ, ದಾನ್ಲೆ ಈಗೆಲ್ಲ ನಡೆದತ್ತಲ್ರಿ, ದೊಡ್ಡ ಗದ್ದಲ ಟಿ ವಿಯಲ್ಲಿ. ಎದಕ್ಕೆ ಗೊತ್ತಾ? ಬೇರೆ ಏನಿಲ್ರಿ. ಮನಿ ಈಸ್ ರೂಟ್ ಆಫ್ ಆಲ್ ದೋಸ್ evil things what's happening today in the world. If we change our mentality, right away I'll tell you, change your mentality. Repent. Today you repent. Yes, God, everything belongs to you. Your treasury starts falling on top. That's called faith. If I serve Him and my treasure gets treasured up in heaven, I will, in the time of need, press down, shaken together, running over, God will give me without interest. ಈಗಲಾದರೂ ಎಚ್ಚರಾಗ್ರಿ ಅನ್ನಿಸ್ತಾರೆ. ಸಮಸ್ಯೆಗಳು ಉದ್ಭವಿಸೋದು ಯಾಕೆ ಗೊತ್ತಾ? ನನ್ನ ಧ್ಯಾನ ಸೋಮವಾರದಿಂದ
ರವಿವಾರ 9 ಗಂಟೆವರೆಗೆ ದುಡ್ಡಿನ ಮೇಲಿರ್ತದೆ. ವಿ ಸರ್ವ್ ಮ್ಯಾಮನ್ ಇಂಡೈರೆಕ್ಟ್ಲಿ. ಯು ಮೈಟ್ ಬಿ obeying your parents, obeying all the 10 commandments, but at the end when it comes to your wealth, to your finances, we are unfaithful. Adukku bhal danger vakya. You will not enter into the kingdom of God. A rich person, if you are serving mammon, wealth, health, your concentration is towards that more than God, you will not enter into the kingdom of God. ಸಾಕು ಅನಿಸ್ತದೆ. ಮುಂದೆ ಸ್ವಲ್ಪ ನೋಡ್ರಿ. ಈ ಮಾತನ್ನು ಕೇಳಿದವರು ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳಲು ಆತನು, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯ. ಯಾವ ಅಸಾಧ್ಯ? ಯಾವ ಸಾಧ್ಯ? ದ್ಯಾಟ್ ವಿಚ್ ಈಸ್ ಇಂಪಾಸಿಬಲ್ ಟು ಮ್ಯಾನ್ ಈಸ್ ಪಾಸಿಬಲ್ ಟು ಗಾಡ್. ಯಾವುದು ಇದರಿ? ನೀನು ಬದಲಾವಣೆ ಮಾಡು, ನಿನಗೇನು ಬೇಕು ದೇವರೆಲ್ಲ ಕೊಡ್ತಾನೆ. ಅಸಾಧ್ಯವಾದ ಸಂಗತಿ ದೇವ್ರಿಗಿಲ್ಲ. ಎಷ್ಟು ಕಠಿಣ ಅಲ್ಲ? ನಾವು ಕೊಡುವುದಂದ್ರೆ ಕಾಣಿಕೆ ಅಷ್ಟೇ ವಿಚಾರ ಮಾಡ್ತೇವ್ರಿ. ಕೊಡುವುದರಲ್ಲಿ ಕೊಡುವುದು ದೊಡ್ಡ ಮಾತಲ್ಲ. ಆದರೆ ಆ ಒಂದು ಮ್ಯಾಮನ್ ಎಂದಾಗ ಹೇಳುವಾಗ ದನಕ್ಕೆ ನಾವು ಏನು ಮಾಡ್ತೀವಿ ಏನ್ರಿ? ನಾವು ಸೇವಿಸ್ತೀವ. ಆರ್ ವಿ ಸರ್ವಿಂಗ್ ದ ಮ್ಯಾಮನ್? ದಟ್ ಇಸ್ ಇಂಪಾರ್ಟೆಂಟ್. Serving is different from enjoying. You enjoy, somebody comes, ಕೆಲವೊಬ್ಬರು ಚಾ ಮಾಡಿ ಕೊಡೋಂಗಿಲ್ಲ ರೀ ಮನೆಗೆ ಹೋಗಿ. ಚಾ ಮಾಡಿಕೊಡಿ. ಸ್ವಲ್ಪದರಲ್ಲಿ ನಂಬಿಗಸ್ತನಿಗೆ ದೇವರು ಆದರೆ ಕೊಟ್ಟರು ಕೊಡೋವೆ ಯಾರಿಗಾಗಿ ಕೊಟ್ಟಿರ್ತಾನೆ ಗೊತ್ತಾ? ಮತ್ತೆ ಹಂಚಿ ಎಲ್ಲರಿಗೂ ಸರಿ ಸಮಾನತೆಯಿಂದ ನೋಡ್ಕೊಳ್ಳೋದ್ರಲ್ಲಿ ನಿಜವಾಗಿ ಏನು ಕೆಲವ್ರು ಹೇಳ್ತಾರಲ್ರಿ, ದೇರ್ ಇಸ್ ಮೋರ್ ಹ್ಯಾಪಿನೆಸ್ ಇನ್ ಗಿವಿಂಗ್ ದೆನ್ ರಿಸೀವಿಂಗ್. ಕರೆಕ್ಟಾ? ಎಲ್ಲರೂ ನಂಬ್ತೀರಾ ಡ್ಯಾಡಿ? There's, even if you have one roti and if you give half roti, how happy you will be. You see? Yeah, gotha, there's a secret here. That's the kingdom of God. ಬ್ರದರ್, ಮನುಷ್ಯರಿಗೆ ಅಸಾಧ್ಯವಾದ ಸಂಗತಿಯನ್ನ ದೇವರಿಗೆ ಸಾಧ್ಯ. ಯಾವಾಗ ಗೊತ್ತಾ? ನೀನು ಧನವನ್ನ ದೇವರಿಗಿಂತ ಹೆಚ್ಚಿಗೆ ಸೇವಿಸಬಾರದು ಅಥವಾ ಸೇವಿಸಲೇಬಾರದು. ದೇವರನ್ನ ಸೇವಿಸು, ಎಲ್ಲ ಅಸಾಧ್ಯ ಸಂಗತಿಗಳನ್ನು ದೇವರು ಸಾಧ್ಯವಾಗಿ ಮಾಡ್ತಾನೆ. ಸತ್ಯವೇದ ವೆರಿ ಸ್ಟ್ರಾಂಗ್ ಇಟ್ ಇಸ್. ಆಗ ಪೇತ್ರಗೊಂದು ಪ್ರಾಬ್ಲಮ್ ಆಗ್ಬಿಡ್ತೈತೆ ನೋಡ್ರಿ. ಪೇತ್ರ ಹೇಳ್ತಾನೆ ಈಗ ನಾವು ನಮ್ಮ ಮನೆ ಎಲ್ಲವನ್ನು ಬಿಟ್ಟು ನೀನು ಹಿಂದೆ ಬಂದೆವು ಎಂದು ಹೇಳಲು ಆತನವರಿಗೆ, ನಿಮಗೆ ಸತ್ಯವಾಗಿ ಹೇಳ್ತೇನೆ, ಯಾವನು ದೇವರ ರಾಜ್ಯದ ನಿಮಿತ್ತವಾಗಿ ಮನೆಯನ್ನಾಗಲಿ ಹೆಂಡತಿಯನ್ನಾಗಲಿ, ಗಂಡನನ್ನಾಗಲಿ ಅಂತ ಹೇಳಿಲ್ಲ ಯಾಕೋ, ಹೆಂಡತಿಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ತಂದೆ ತಾಯಿಗಳನ್ನಾಗಲಿ ಮಕ್ಕಳನ್ನಾಗಲಿ ಬಿಟ್ಟಿರುವವನು ಅವನಿಗೆ ಈಗಿನ ಕಾಲದಲ್ಲಿ ಅನೇಕ ಪಾಲು ಹೆಚ್ಚಾಗುವುದು. ಅಂದ್ರೆ ಎಲ್ಲರೂ ಬಿಟ್ಟರೆ ಮಸ್ತ್ ಸಾವುಕಾರ ಹಾಕಿವಿ. ವಾಟ್ ಯು ಮೀನ್? ಬಿಟ್ಟುಬಿಡೋದಂದ್ರೆ ಬಿಟ್ಬಿಡೋದಲ್ರಿ, ದೇವರಿಂದ ಹೆಚ್ಚಿಗೆ ಪ್ರೀತಿ ಮಾಡಬೇಡ್ರಿ. ಇಟ್ಸ್ ಸಿಂಪಲ್. ಇಟ್ಸ್ ವೆರಿ ಸಿಂಪಲ್ ನೋಟ್ ಈಸ್ ದ್ಯಾಟ್. We sometimes interpret it in such a way that our theology is different, God's theology is different. ಅಂದ್ರೆ ಎಲ್ಲರೂ ಬಿಟ್ಬಿಟ್ರೆ ಪೇತ್ರ ಹೇಳ್ತಾನೆ, ಇಲ್ಲ ಬಿಟ್ಟು ಬಂದಿಯಲ್ಲ ಬಾ, ಎಲ್ಲ ಬಿಟ್ಟು ಬಂದಿಯಲ್ಲ. ಮುಂದೆ ಐತಲ್ಲಿ, ಮುಂದೆ ಆನ್ಸರ್ ಐತ್ರಿ. ಅವನಿಗೆ ಈಗಿನ ಕಾಲದಲ್ಲಿ ಅನೇಕ ಪಾಲು ಹೆಚ್ಚಾದವುಗಳನ್ನು ಸಿಕ್ಕೇ ಸಿಗುತ್ತದೆ. ಯಾರಿಗೆ ಸಿಗ್ತದ್ರಿ? ಇಂಗ್ಲೀಷ್ನಲ್ಲಿ ಓದ್ರಿ ಬ್ರದರ್. Assuredly I say to you, there is no one who has left the house, or parents, or brothers, or wife, or children, for the sake of the kingdom of God, who shall not receive many times more in this present time, in the age and in the age to come, eternal life. Hey, present time you will get, and the future you will get, and then you will get the kingdom of God to the one who will leave his wife, children. Leave ಅಂದ್ರೆ ಹಂಗೆ ಲೀವ್ ಅಲ್ರಿ. ಲೀವ್ ಅಂದರೆ ಯು ಗಿವ್ ಇಂಪಾರ್ಟೆನ್ಸ್ ಟು ಗಾಡ್ ದ್ಯಾನ್ ಮ್ಯಾನ್. ಏನೋ ಹೇಳ್ಬಾರ್ದು. ಸೇವಕರೇ ನಾವು ಸರ್ ಬಡ್ರದಾರ ನಾವು ಸೇವೆ ಮಾಡ್ತೀವಿ, ಹೆಂಡತಿ ಮಕ್ಕಳಿಗೆಲ್ಲ ಬಿಟ್ಟು ಬಂದೇವು. ನೀನು ಯಾರು ಹೇಳಿದ್ರೆ ಬಿಟ್ಟು ಬೈಬಲ್ ಹೇಳಿದ್ದು, ಅದ್ರ ಮುಂದೆ ಹೇಳಿತಾ ನೋಡಿಲ್ಲ. ಅಂಥವನಿಗೆ ಈಗಿನ ಕಾಲದಲ್ಲಿ ಬರುವ ದಿವಸಗಳಲ್ಲಿ ಅವನಿಗೆಲ್ಲವೂ ಆಶೀರ್ವಾದ ಬಂದು ಈ ಲೋಕದಲ್ಲಿ ಆಶೀರ್ವಾದ
ಮತ್ತಿನ್ನೊಂದು ಹೆಚ್ಚಿಂದೇನ್ರಿ, ಪರಲೋಕ ರಾಜ್ಯ ಸಿಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನು ಬಹಳ ಆಶೀರ್ವಾದ ಉಳ್ಳವನಾಗುವನು. ಯಾರು ದೇವರ ರಾಜ್ಯ ಸೇರ್ತಾರೆ ಗೊತ್ತಾ? ಯೇಸು ಸ್ವಾಮಿ ಪ್ರಕಾರ ಯಾರ್ಯಾರು ವ್ಯಭಿಚಾರ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು. ದೇವರಿಂದ ಯಾವಾಗಲೂ ಇರೋದಂದ್ರೆ ಇವೆಲ್ಲ ಇರಲಿಲ್ಲ ಅಂದ್ರೆ ದೇವರಿಂದ ಇರೋದ್ರಿ. ಇನ್ನೊಂದೇನು, ನಿನ್ನ ದನ ಮಣ್ಣ ಈ ದೇವರಿಗಿಂತ ಹೆಚ್ಚಿಗೆ ಪ್ರೀತಿ ಮಾಡಬೇಡ, ಆದಷ್ಟು ಹೆಚ್ಚಿಗೆ ಕೂಡಿಸಿಡ್ಬೇಡ. ನಿನ್ನ ಭಾಳ ಪ್ರಾಬ್ಲಮ್ ಮಾಡ್ತದೆ, ನುಸಿ ಹಿಡಿತೈತಿ. ಕೆಲವು ಟೈಮ್ ಇಲ್ಲ, 1000 ವಾಕ್ಯಗಳಿದ್ದಾವೆ ಅದ್ರ ಹಿಂದೆ, ಕಂಟಿನ್ಯೂಸ್ 1000 ವಾಕ್ಯಗಳಿದಾವ್ರಿ. ಅಲ್ಲಿ ಟೆಲ್ ಪರಲೋಕ ರಾಜ್ಯದಲ್ಲಿ ನಿಮ್ಮ ಸಂಪತ್ತನ್ನು ಕೂಡಿಸಿಡ್ರಿ, ಅಲ್ಲಿ ನುಸಿ ಹಿಡಿ, ಹಾಳಾಗೋದಿಲ್ಲ. ಫ್ರಿಜ್ ಬೇಕಾಗಿಲ್ಲ, ಫ್ರೆಶ್ ಆಗಿರುತ್ತೆ, ಬೇಕಾದಾಗ ಸಿಗ್ತದೆ. ಇಲ್ಲಾದರೂ ಕೂಡಿಸಿಟ್ರೆ, ನಮ್ಮ ಮನೆಗೆ ಎಲ್ಲೋ ಒಂದು ಪೆಂಡಿ ಮುಚ್ಚಿಟ್ಟು ನಾವು ಕೂಡಿಸಿಟ್ರೆ 15-20 ದಿವಸ ಆದಮೇಲೆ ಅದಕ್ಕೆ ಫಂಗಸ್ ಹಿಡಿದು ಬಿಟ್ಟಿರ್ತೈತಿ. ಟ್ರೂತ್ ಅಲ್ಲ? ಆದರೆ ಮೇಲೆ ಕೂಡಿಸಿಟ್ರೆ ಚೇಂಜ್. ಆಮೇಲೆ ನೆಕ್ಸ್ಟ್ ಮುಂದೆ ಬಂದು ತಂದೆ ತಾಯಿ, ಅಣ್ಣ ತಮ್ಮಂದ್ರೆ, ಹೆಂಡತಿಗೆ ಗಂಡ, ಮಕ್ಕಳು, ಮನೆ ಮಠ, ಇದನ್ನು ಬಿಟ್ಟುಬಿಡೋದಂತಂದ್ರೆ ಅದಕ್ಕೆ ಸೇವಿಸಬೇಡ, ದೇವರನ್ನ ಹೆಚ್ಚಿಗೆ ಸೇವಿಸು. ಆವಾಗ ನಿನಗೇನು ಸಿಗ್ತದೆ? ಈಗ ಮುಂದೆ ಆಶೀರ್ವಾದ, ಮತ್ತೇನು ಸಿಗ್ತದೆ ರೀ? ಮುಂದೆ ಪರಲೋಕ ರಾಜ್ಯ ಸಿಗ್ತದೆ. ಇವತ್ತು ವಾಕ್ಯದ ಒಂದು ಪೀಠಿಕೆ ಏನಂದರೆ, ಡೋಂಟ್ ಸರ್ವ್ ಟು ಮಾಸ್ಟರ್ಸ್. ಮಾಸ್ಟರ್ಸ್ ಅಂದಾಗ ದೇವರು ಒಂದು, ಸೈತಾನನು ಒಂದಲ್ಲ, ದೇವರು ಮತ್ತು ಈ ಲೌಕಿಕ ವಿಷಯಗಳು. ಐದರ್ ಯು ಸರ್ವ್ ಗಾಡ್ ಆರ್ ಸರ್ವ್ ಮ್ಯಾನ್. ಚೇಂಜ್ ಯುವರ್ ಮೈಂಡ್, ರಿಪೆಂಟ್. ಇವತ್ತಿನವರೆಗೆ ಎಲ್ಲ ಮಾಡಿದ್ರು ಕೂಡ ಇದರಲ್ಲಿ ದೇವರೇ ನಾನು ಯಾಕೋ ದಾರಿ ತಪ್ಪಿದ್ದೇನೆ. ನಾವು ಮಾರ್ಕೆಟ್ ಪ್ಲೇಸ್ನಲ್ಲಿ ಇದ್ದಾಗ ಕೂಡ ಇದನ್ನು ಅನ್ವಯಿಸ್ಬೋದ್ರಿ. ಚರ್ಚಿಗೆ ಬಂದ್ರೆ ಮಾತ್ರ ದೇವ್ರಿಗೆ ಮಾಡ್ದಂಗೆ ಹಂಗಲ್ಲ. ಇಟ್ಸ್ ಅ ಹಾರ್ಟ್ ಕಂಡೀಷನ್ಸ್. ದೇವರ ಕಡೆ ನಮ್ಮ ಹೃದಯ ಇರಬೇಕು. ಸತ್ಯವೇದದಲ್ಲಿ ಐತಿ 12 ಡೇಸ್ ಆಫ್ ಫೈರಸ್ಗೆ. ಅಲ್ಲಿ ನಾವು ನೋಡ್ತೀವಿ, ಅಪೊಸ್ತಲರು ಹೇಳ್ತಾರೆ, ಅರೆ ಮಾರೋಕ್ಕಿಂತ ಮುಂಚೆ ನಿಂದಿತ್ತಲ್ವಾ? ಬಿಫೋರ್ ಸೆಲ್ಲಿಂಗ್ ದಟ್ ವಾಟ್ ಪ್ರಾಪರ್ಟಿ ಯು ಹ್ಯಾಡ್, ಇಟ್ ಬಿಲಾಂಗ್ ಟು ಯು, ರೈಟ್? ಮಾರಿದ ಮೇಲೆ ನಿಂದ ಇತ್ತಲ್ಲಪ್ಪ. ವೈ ಡಿಡ್ ಯು ಲೈ? In that portion, why did you serve the mammon? So what all we do becomes waste ರೀ. ಅಲ್ರಿ ಬ್ರದರ್, ನಾನು ಏನು ಹೇಳಕತ್ತೀನಿ, ಎಲ್ಲ ನೀವು ಡಿಸೊಬಿಡಿಯನ್ಸು, ಅದು 10 ಕಮಾಂಡ್ಮೆಂಟ್ಸ್ ಎಲ್ಲ ಮಾಡಿದ್ದು ಪೂರ್ತಿ ವೇಸ್ಟ್. ಒಂದು ವೇಳೆ ನಾನು ಅಂತ ಬಡ್ಕೊಂಡ್ರೆ ಪೂರ್ತಿ ವೇಸ್ಟ್. Shall we pray? Gracious God, Heavenly Father, thank you for this wonderful time. Father, we know that you own everything. You own everything. We cannot serve you and the mammon at the same time. God, help us to serve you with all of my mind, with all of my heart, with all of my strength, with all of my spirit, Lord, with all that what I have. Help me to serve you, because you are the owner of everything that I have today, oh Father. And trust you, oh Father. I never trust these worldly pleasures. Lord, it is my deep desire. All the young people who are sitting here, they might be not having jobs, the right jobs. Probably they have jobs, no satisfaction. But they have maybe having satisfaction in their jobs, but still, Lord, there is no peace of mind. Father, here we are to serve you, and you are great good God who gave the assurance, Father, that everything will add to us as well the heaven. Bless all these children. Bless all these young people, young brothers. Bless all of them. Bless all those who wants to hear this offer.
Help us to meditate. Help us to serve you. We give you all glory, honor and praises. In Jesus' mighty, matchless name, I pray thee, my above Father. Amen.